ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಮಾತಾಡ್ತಿರುವಂತಹ ವಿಡಿಯೋ ಡೈಲಿ ಸೆಕ್ಸ್ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಮೇಡಮ್? ನೀವು ಯೂಶುವಲಿ ಹೇಳ್ತೀರಾ ಮಾಸ್ಟರ್ಬೇಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ, ಹಾಗಿದ್ರೆ ಡೈಲಿ ಸೆಕ್ಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳ್ತಾನೆ ಇರ್ತೀರಾ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ. ಸೆಕ್ಸ್ ಎಜುಕೇಶನ್ ಹೇಳಿದ ಕೂಡಲೇ ಅಸಹ್ಯ ಪಡೋರೆ ಜಾಸ್ತಿ ಜನ ಇದ್ದಾರೆ. ಅಂತದ್ರಲ್ಲಿ ಒಂದು ಹೆಣ್ಮಗಳಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗಿ ಈ ತರ ವಿಡಿಯೋಸ್ ನ ಹಾಕ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಹೇಗೆ ಮಾಡಬಹುದು ಅಂತ ಒಂದು ಲೈಕ್ ಮಾಡೋ ಮೂಲಕ ಹಾಗೆ ಒಂದು ಶೇರ್ ಮಾಡೋ ಮೂಲಕ ನನಗೆ ತಿಳಿಸಬಹುದು. ಬನ್ನಿ ಇವತ್ತಿನ ಕಂಟೆಂಟ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಮಾಸ್ಟರ್ಬೇಷನ್ ಅಂದ್ರೆ ಏನು, ಹಸ್ತಮೈಥುನ ಅಂದ್ರೆ ಏನು, ಸೆಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮಾಸ್ಟರ್ಬೇಷನ್ ಅಥವಾ ಹ್ಯಾಂಡ್ ಜಾಬ್ ಅಥವಾ ಹಸ್ತಮೈಥುನ ಅಂದ್ರೆ ಏನಂತ ಫಸ್ಟ್ ತಿಳಿಸ್ಕೊಡ್ತೇನೆ. ಪಾರ್ಟ್ನರ್ ಇಲ್ಲದೆ ಮಾಡುವಂತಹ ಸೆಕ್ಸ್ ಅನ್ನ ಹಸ್ತಮೈಥುನ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಸಂಗಾತಿ ಇಲ್ಲದೆ ಮಾಡುವಂತಹ ಸೆಕ್ಸ್ ಅನ್ನ ಹಸ್ತಮೈಥುನ, ನೀವು ಸೆಲ್ಫ್ ಪ್ಲೆಜರ್ಗೋಸ್ಕರ ಮಾಡುವಂತದ್ದು. ಸೆಕ್ಸ್ ಅಂದ್ರೆ ಹಾಗಲ್ಲ, ಇಬ್ರು ಪಾರ್ಟ್ನರ್ ಅಂದ್ರೆ ಸಂಗಾತಿಯೊಡನೆ ಮಾಡುವಂತಹ ಸೆಕ್ಸ್ ಅನ್ನ ಸೆಕ್ಸ್ ಅಂತ ಕರಿತೇವೆ. ಬಿಕಾಸ್ ಇಬ್ರು ಪ್ಲೆಜರ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಮಾಸ್ಟರ್ಬೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಫ್ ಪ್ಲೆಜರ್, ನಿಮಗೆ ಮಾತ್ರ ಪ್ಲೆಜರ್ ಇರುತ್ತೆ. ಇವಾಗ ಬರ್ತೀನಿ ಇವತ್ತಿನ ಟಾಪಿಕ್ಗೆ. ಡೈಲಿ ಸೆಕ್ಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತಾ ಅಂತ. ಡೈಲಿ ಸೆಕ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇವಾಗ ನೀವು ತಿಳ್ಕೊಂಡಿರ್ಬೋದು ಮಾಸ್ಟರ್ಬೇಷನ್ ಮತ್ತೆ ಸೆಕ್ಸ್ ಏನ್ ಡಿಫ್ರೆನ್ಸ್, ಇದು ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ತಪ್ಪು. ಮಾಸ್ಟರ್ಬೇಷನ್ ಮಾಡುವಂತ ಕ್ರಿಯೆನೇ ಬೇರೆ, ಸೆಕ್ಸ್ ಆಗುವಾಗ ಆಗುವಂತ ಕ್ರಿಯೆನೇ ಬೇರೆ. ಮಾಸ್ಟರ್ಬೇಷನ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಹ್ಯಾಂಡ್ ಜಾಬ್ ಅಂದ್ರೆ ಸೆಲ್ಫ್ ಆಗಿ ಮಾಡುವಂತದ್ದು. ಅದರಲ್ಲಿ ತುಂಬಾನೇ ಏನಾಗುತ್ತೆ, ಸ್ಟ್ರೆಸ್ ಅಥವಾ ಏನೋ ರಿಲೀಫ್ ಅಂತ ನೀವು ಏನ್ ಮಾಡ್ತೀರಾ, ಫುಲ್ ಹಾರ್ಶ್ ಆಗಿ ಮಾಡುವಂತ ಚಾನ್ಸಸ್ ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪೀನಸ್ ಅಲ್ಲಿ ಪ್ರಾಬ್ಲಮ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಮಸಲ್ಸ್ ಗೆ ಏಟ್ ಆಗುವಂತದ್ದಾಗಿರ್ಬೋದು, ಹಾಗೆ ನಿಮ್ಮ ಪೀನಸ್ ಅಲ್ಲಿ ಶ್ರಿಂಕ್ ಆಗೋದಿರ್ಬೋದು, ಅಥವಾ ನಿಮ್ಗೆ ಶೀಘ್ರಸ್ಗಳನ್ನಾಗಿರ್ಬೋದು, ಈ ತರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಮಾಡಿದ್ದೇನೆ. ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ. ಸೆಕ್ಸ್ ಅಲ್ಲಿ ಹಾಗಲ್ಲ. ಸೆಕ್ಸ್ ಅಂದ್ರೆ ಇಂಟಿಮೆಸಿ, ಇದು ಪೆನೆಟ್ರೇಟಿವ್ ಸೆಕ್ಸ್ ಅಂತ ಹೇಳ್ತೇವೆ. ಇದ್ರಲ್ಲಾಗುವಂತ ಪ್ರೊಸೆಸ್ ತುಂಬಾ ಸ್ಲೋ ಪ್ರೊಸೆಸ್ ಅಂಡ್ ಸ್ಮೂತ್ ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಏನ್ ಹೇಳ್ತೇವೆ ಕಷ್ಟಪಡುವಂತದ್ದು ಏನು ಇರೋದಿಲ್ಲ. ಇಟ್ಸ್ ಅ ಸ್ಮೂತ್ ಸೆಕ್ಸ್. ಅದಕ್ಕೋಸ್ಕರ ನೀವು ಡೈಲಿ ಸೆಕ್ಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದೀನಿ. ಸಾಕಷ್ಟು ಜನ ನನಗೆ 1 year ಇಂದ ಕೇಳ್ತಾ ಇರುವಂತ ಕ್ವಶನ್ ಇದು. ಇವತ್ತು ಕ್ಲಿಯರ್ ಮಾಡಿದೀನಿ ಅಂತ ತಿಳ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.